ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 16th ಅಕ್ಟೋಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಇ ವೇಸ್ಟ್ ಡೇ ಇನ್ 2021? 2021ರ ಅಂತಾರಾಷ್ಟ್ರೀಯ ಇ ತ್ಯಾಜ್ಯ ದಿನದ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕನ್ಸ್ಯೂಮರ್ ಇಸ್ ದ ಕೀ ಟು ಸರ್ಕ್ಯುಲರ್ ಎಕನಾಮಿ. ಮರುಬಳಕೆ, ಮರುಪಡೆಯುವಿಕೆ ಮತ್ತು ಮರುಬಳಕೆ ದರಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ತ್ಯಾಜ್ಯದ ಸರಿಯಾದ ವಿಲೇವಾರಿಯನ್ನು ಉತ್ತೇಜಿಸಲು ಅಂತಾರಾಷ್ಟ್ರೀಯ ಈ ತ್ಯಾಜ್ಯ ದಿನವನ್ನು 2018ರಿಂದ ಪ್ರತಿ ವರ್ಷ ಅಕ್ಟೋಬರ್ 14ರಂದು ಆಚರಿಸುತ್ತಾರೆ. ಆ್ಯಂಡ್ ಫ್ರೆಂಡ್ಸ್, 2021ರ ಇಂಟರ್ನ್ಯಾಷನಲ್ ಇ ವೇಸ್ಟ್ ಡೇದು ಥೀಮ್ ಕನ್ಸ್ಯೂಮರ್ ಇಸ್ ದ ಕೀ ಟು ಸರ್ಕ್ಯುಲರ್ ಎಕನಾಮಿ. ಆ್ಯಂಡ್ ಈ ದಿನವನ್ನು 2018ರಲ್ಲಿ WEEE ವೇದಿಕೆ ಅಂತಾರಾಷ್ಟ್ರೀಯ ಇ ತ್ಯಾಜ್ಯ ಸಂಗ್ರಹ ಯೋಜನೆಗಳ ಸದಸ್ಯರ ಬೆಂಬಲದೊಂದಿಗೆ ಪ್ರಾರಂಭಿಸಿದೆ. ಸೊ ಪ್ರತಿ ವರ್ಷ ಅಕ್ಟೋಬರ್ 14ರಂದು ಇಂಟರ್ನ್ಯಾಷನಲ್ ಇ ವೇಸ್ಟ್ ಡೇ ಅನ್ನು ಆಚರಿಸುತ್ತಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ CEO ಆಫ್ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್? ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ನ ಹೊಸ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅರುಣ್ ಕುಮಾರ್ ಮಿಶ್ರಾ. ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ನ ಹೊಸ CEO ಆಗಿ ಅರುಣ್ ಕುಮಾರ್ ಮಿಶ್ರಾ ಅವರು ನೇಮಕಗೊಂಡಿದ್ದಾರೆ. ಹೌ ಮಚ್ ಅಮೌಂಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಇಂಡಿಯಾ ಟು ಕಿರ್ಗಿಸ್ತಾನ್ ಟು ಸಪೋರ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ದ ಕಂಟ್ರಿ? ಕಿರ್ಗಿಸ್ತಾನ್ ದೇಶದ ಅಭಿವೃದ್ಧಿ ಯೋಜನೆಗಳನ್ನು ಬೆಂಬಲಿಸಲು ಭಾರತವು ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, $200 ಮಿಲಿಯನ್. ದೇಶದ ಅಭಿವೃದ್ಧಿ ಯೋಜನೆಗಳಿಗಾಗಿ ಕಿರ್ಗಿಸ್ತಾನ್ಗೆ $200 ಮಿಲಿಯನ್ ಬೆಂಬಲವನ್ನು ನೀಡಲು ಭಾರತ ಸರ್ಕಾರ ಅನುಮೋದಿಸಿದೆ. ಸಾಮಾನ್ಯ ಜನರ ಅನುಕೂಲಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ತ್ವರಿತ ಸಮುದಾಯ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನವನ್ನು ಸಕ್ರಿಯಗೊಳಿಸಲು ಉಭಯ ರಾಷ್ಟ್ರಗಳು ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳ ಮೇಲೆ ಒಂದು MOUಗೆ ಸಹಿ ಹಾಕಿದವು. ಸೊ ಕಿರ್ಗಿಸ್ತಾನ್ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ಬಿಷ್ಕೇಕ್, ಕರೆನ್ಸಿ ಕಿರ್ಗಿಸ್ತಾನಿ ಸೋಮ್ ಆ್ಯಂಡ್ ಪ್ರೆಸಿಡೆಂಟ್ ಸದರ್ ಜಪ್ರಾವ್. Who has been awarded the Lal Bahadur Shastri National Award for Excellence in 2021? 2021ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡಾಕ್ಟರ್ ರಂದೀಪ್ ಗುಲೇರಿಯಾ. ಭಾರತದ ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವರು 22ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅಕ್ಟೋಬರ್ 11ರಂದು ಡಾಕ್ಟರ್ ರಂದೀಪ್ ಗುಲೇರಿಯಾ ಅವರಿಗೆ ಪ್ರದಾನ ಮಾಡಿದರು. ಆ್ಯಂಡ್ ಡಾಕ್ಟರ್ ರಂದೀಪ್ ಗುಲೇರಿಯಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ನ ನಿರ್ದೇಶಕರು. ಆ್ಯಂಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು 1999ರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೆಲ್ಲಿಯಿಂದ ವಾರ್ಷಿಕವಾಗಿ ನೀಡಲಾಗುತ್ತದೆ. ಆ್ಯಂಡ್ ಫ್ರೆಂಡ್ಸ್, ಉನ್ನತ ಸಾಧನೆಗಳಿಗಾಗಿ, ನಿರಂತರ ಕೊಡುಗೆಗಳಿಗಾಗಿ ನಾಯಕ, ವೈದ್ಯರು, ಸಾರ್ವಜನಿಕ ಆಡಳಿತ ಅಧಿಕಾರಿ, ಶಿಕ್ಷಣ ತಜ್ಞರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇ? ಅಂತಾರಾಷ್ಟ್ರೀಯ ಮಾನದಂಡಗಳ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸುತ್ತಾರೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಕ್ಟೋಬರ್ 14. ವಿಶ್ವ ಮಾನದಂಡ ದಿನವನ್ನು ಅಥವಾ ಅಂತಾರಾಷ್ಟ್ರೀಯ ಗುಣಮಟ್ಟ ದಿನವನ್ನು ವಾರ್ಷಿಕವಾಗಿ ಅಕ್ಟೋಬರ್ 14ರಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ಆ್ಯಂಡ್ 2021ರ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇದು ಥೀಮ್ ಸ್ಟ್ಯಾಂಡರ್ಡ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಶೇರ್ಡ್ ವಿಷನ್ ಫಾರ್ ಅ ಬೆಟರ್ ವರ್ಲ್ಡ್. ಆ್ಯಂಡ್ ಗ್ರಾಹಕರು, ನಿಯಂತ್ರಕರು ಮತ್ತು ಉದ್ಯಮದಲ್ಲಿ ಜಾಗತಿಕ ಆರ್ಥಿಕತೆಗೆ ಪ್ರಮಾಣೀಕರಣದ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನು ಪ್ರತಿ ವರ್ಷ ಆಚರಿಸುತ್ತಾರೆ. ಸೊ ಪ್ರತಿ ವರ್ಷ ಅಕ್ಟೋಬರ್ 14ರಂದು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ ಅನ್ನು ಆಚರಿಸುತ್ತಾರೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಕಾರ್ಡೆಡ್ ವಿಚ್ ಸ್ಟೇಟಸ್ ಟು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್? ಭಾರತ ಸರ್ಕಾರವು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಯಾವ ಸ್ಥಾನಮಾನವನ್ನು ನೀಡಿದೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಹಾರತ್ನ. ಭಾರತ ಸರ್ಕಾರವು ಅಕ್ಟೋಬರ್ 12ರಂದು ಸರ್ಕಾರಿ ಸ್ವಾಮ್ಯದ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಮಹಾರತ್ನ ಸ್ಟೇಟಸ್ ನೀಡಿದೆ. ಆ್ಯಂಡ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅನ್ನು ಜುಲೈ 16, 1986ರಂದು ಸ್ಥಾಪಿಸಲಾಯಿತು. ಆ್ಯಂಡ್ ಪವರ್ ಸೆಕ್ಟರ್, ವಿದ್ಯುತ್ ವಲಯಕ್ಕೆ ಮಾತ್ರ ಮೀಸಲಾಗಿರುವ ಇದು ಭಾರತದ ಅತಿದೊಡ್ಡ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಮೂಲಸೌಕರ್ಯ ಕಂಪನಿಯಾಗಿದೆ. ಭಾರತ ಸರ್ಕಾರವು ಜೂನ್ 2007ರಲ್ಲಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ಗೆ ನವರತ್ನ ಸ್ಟೇಟಸ್ ಅನ್ನು ನೀಡಿತು. ಆ್ಯಂಡ್ ಗೈಸ್, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ವಿದ್ಯುತ್ ಸಚಿವಾಲಯದ ಆಡಳಿತ ನಿಯಂತ್ರಣಕ್ಕೆ ಬರುತ್ತದೆ.
ಸೊ ಭಾರತದ ಮಹಾರತ್ನ ಕಂಪ್ನೀಸ್ ನೋಡೋದು ಗೈಸ್. ಸೊ ಫಸ್ಟ್ ಈಸ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, BHEL. ಸೆಕೆಂಡ್ BPCL, ಕೋಲ್ ಇಂಡಿಯಾ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, NTPC, ONGC, ಪವರ್ ಗ್ರಿಡ್ ಕಾರ್ಪೊರೇಷನ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಆ್ಯಂಡ್ ಲಾಸ್ಟ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ನೆಕ್ಸ್ಟ್ ಗೈಸ್ ಭಾರತದ ನವರತ್ನ ಕಂಪ್ನೀಸ್ ನೋಡೋದೆ. ಸೊ ಫಸ್ಟ್ ಈಸ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BEL, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್, HAL, MTNL, NALCO, NBCC, NMDC, NLCIL, ಆಯಿಲ್ ಇಂಡಿಯಾ ಲಿಮಿಟೆಡ್, RINL, REC ಆ್ಯಂಡ್ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಡೇಟಾ ನೋಡೋದು ಗೈಸ್. ಸೊ ಟೋಟಲ್ 3 ಟೈಪ್ಸ್ ಆಫ್ ಕಂಪ್ನೀಸ್ ಇರುತ್ತೆ: ಮಹಾರತ್ನ ಕಂಪ್ನಿ, ನವರತ್ನ ಕಂಪ್ನಿ ಆ್ಯಂಡ್ ಮಿನಿರತ್ನ ಕಂಪ್ನಿ. ಸೊ ಫ್ರೆಂಡ್ಸ್, ಈ ಸ್ಟೇಟಸ್ ಅನ್ನು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ನೀಡುತ್ತದೆ. ಸೊ ಪ್ರೆಸೆಂಟ್ ದೇರ್ ಆರ್ 11 ಮಹಾರತ್ನ ಕಂಪ್ನೀಸ್, 15 ನವರತ್ನ ಕಂಪ್ನೀಸ್ ಆ್ಯಂಡ್ 73 ಮಿನಿರತ್ನ ಕಂಪನೀಸ್. Which platform is launched by Center for Infrastructure Development to provide multimodal connectivity to economic zones in the country. ದೇಶದ ಆರ್ಥಿಕ ವಲಯಗಳಿಗೆ ಬಹುಮಾದರಿಯ ಸಂಪರ್ಕವನ್ನು ಒದಗಿಸಲು ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಕೇಂದ್ರವು ಯಾವ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, PM ಗತಿಶಕ್ತಿ. ದೇಶದಲ್ಲಿ ಸಮಗ್ರ ಮೂಲ ಸೌಕರ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು 2021 ಅಕ್ಟೋಬರ್ 13ರಂದು PM ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಯೋಜನೆಯನ್ನು ಉದ್ಘಾಟಿಸಿದರು. ಆ್ಯಂಡ್ 100 ಲಕ್ಷ ಕೋಟಿ ಪ್ರಧಾನ ಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ದೇಶದ ಆರ್ಥಿಕ ವಲಯಗಳಿಗೆ ಬಹುಮಾದರಿಯ ಸಂಪರ್ಕವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆ್ಯಂಡ್ ಹೊಸ ಯೋಜನೆಯಡಿ ಸೆಂಟ್ರಲೈಸ್ಡ್ ಪೋರ್ಟಲ್ ಅನ್ನು 16 ಸಚಿವಾಲಯಗಳು ಮತ್ತು ರಾಜ್ಯ ಸರ್ಕಾರಗಳ ಮೂಲ ಸೌಕರ್ಯ ಯೋಜನೆಗಳನ್ನು ಒಂದೇ ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸಲು ಸಮಗ್ರ ಯೋಜನೆ ಮತ್ತು ಸಂಘಟಿತ ಅನುಷ್ಠಾನಕ್ಕಾಗಿ ಸ್ಥಾಪಿಸಲಾಗುವುದು. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದುವೇ. ನೆಕ್ಸ್ಟ್ ಗೈಸ್, PM ಗತಿಶಕ್ತಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಈಸ್ ಬೇಸ್ಡ್ ಆನ್ 6 ಪಿಲ್ಲರ್ಸ್. ಸೊ ಆ 6 ಪಿಲ್ಲರ್ಸ್ ಯಾವುದಪ್ಪ ಅಂದರೆ ಕಾಂಪ್ರಿಹೆನ್ಸಿವ್ನೆಸ್, ಪ್ರಯೋರಿಟೈಸೇಷನ್, ಆಪ್ಟಿಮೈಸೇಷನ್, ಸಿಂಕ್ರೊನೈಸೇಷನ್, ಅನಾಲಿಟಿಕಲ್ ಆ್ಯಂಡ್ ಡೈನಾಮಿಕ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಮನ್ ಆಫ್ ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್? ವಿಶ್ವ ಉಕ್ಕಿನ ಸಂಘದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಜ್ಜನ್ ಜಿಂದಾಲ್. ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ 2021-22ನೇ ಸಾಲಿನ ಅಧ್ಯಕ್ಷರಾಗಿ JSW ಸ್ಟೀಲ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಸಜ್ಜನ್ ಜಿಂದಾಲ್ ಅವರನ್ನು ಆಯ್ಕೆ ಮಾಡಿದೆ. WS ಇದು ಫುಲ್ ಫಾರ್ಮ್ ಗೈಸ್. ವರ್ಲ್ಡ್ ಸ್ಟೀಲ್ ಅಸೋಸಿಯೇಷನ್ ಹೆಡ್ ಕ್ವಾರ್ಟರ್ಸ್ ಬ್ರುಸೆಲ್ಸ್, ಬೆಲ್ಜಿಯಂನಲ್ಲಿದೆ ಆ್ಯಂಡ್ ಸ್ಥಾಪನೆ 1967ನಲ್ಲಿ ಆಗಿದೆ. ಸ್ನೇಹಿತರೆ, ಹೆಸರು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು, ವಾಟ್ ಈಸ್ ದ ನೇಮ್ ಆಫ್ ಅಫಿಷಿಯಲ್ ಮ್ಯಾಸ್ಕಾಟ್ ಆಫ್ ಅಂಡರ್-17 ವುಮೆನ್ಸ್ ವರ್ಲ್ಡ್ ಕಪ್ 2022? ಅಂಡರ್-17 ಮಹಿಳಾ ವಿಶ್ವಕಪ್ 2022ರ ಅಫಿಷಿಯಲ್ ಮ್ಯಾಸ್ಕಾಟ್ನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಇಬಾ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ನೇಮ್ ಆಫ್ ಸೈಕ್ಲೋನ್ ಗುಲಾಬ್ ವಾಸ್ ರೆಕಮೆಂಡೆಡ್ ಬೈ ವಿಚ್ ಕಂಟ್ರಿ? ಗುಲಾಬ್ ಚಂಡಮಾರುತದ ಹೆಸರನ್ನು ಯಾವ ದೇಶವು ಸೂಚಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಪಾಕಿಸ್ತಾನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ದ PM ಗತಿಶಕ್ತಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಈಸ್ ಬೇಸ್ಡ್ ಆನ್ ಹೌ ಮೆನಿ ಪಿಲ್ಲರ್ಸ್? PM ಗತಿಶಕ್ತಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಷ್ಟು ಸ್ತಂಭಗಳನ್ನು ಆಧರಿಸಿದೆ? ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್? 2021ರ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.